ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ಸೂಪರ್ ಆದಂತಹ, ಟೇಸ್ಟಿ ಆದಂತಹ, ಈಸಿ ಆದಂತಹ ಒಂದು ಸಾಫ್ಟ್ ಚಪಾತಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಪಾಲಕ್ ಚಪಾತಿ. ತುಂಬ ಚೆನ್ನಾಗಿರುತ್ತೆ. ಪಾಲಕ್ ರೊಟ್ಟಿ ಕೂಡ ಅನ್ಬೋದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಹೆಲ್ತಿ ಆದಂತಹ ರೆಸಿಪಿ ಇದು. ಬಹಳ ಬೇಗ ಕೂಡ ನೀವು ತಯಾರಿಸ್ಕೋಬೋದು. ಎಲ್ಲರೂ ಒಂದೇ ಥರ ಚಪಾತಿ ತಿಂದು ತುಂಬ ಬೇಜಾರಾಗಿರುತ್ತಲ್ವ. ಈ ರೀತಿಯಾದಂತಹ ಒಂದು ಚಪಾತಿನ ನೀವು ಟ್ರೈ ಮಾಡಿ ನೋಡಿ. ಪ್ಲೇಟ್ ಪೂರ್ತಿ ಖಾಲಿ ಮಾಡಿಬಿಡ್ತೀರಾ, ಅಷ್ಟು ರುಚಿಯಾಗಿ ಬರುತ್ತೆ. ಬನ್ನಿ, ಇಲ್ಲಿ ನಾನು ಇವಾಗ ಮಿಕ್ಸಿ ಜಾರ್ಗೆ ಪಾಲಕ್ ಸೊಪ್ಪನ್ನು ತೊಳೆದು ಕ್ಲೀನ್ ಮಾಡಿಕೊಂಡು ಇದಕ್ಕೆ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಏನು ಇದನ್ನು ನಾನು ಕುಕ್ ಮಾಡ್ಕೊಂಡಿಲ್ಲ, ಜಸ್ಟ್ ನಾನು ಕಟ್ ಮಾಡಿಬಿಟ್ಟು ವಾಶ್ ಮಾಡಿಬಿಟ್ಟು ಹೀಗೆ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ನೀವು ಪಾಲಕ್ ಎಲೆನ ತಗೊಳ್ಳಿ. ಮತ್ತು ನಾನಿಲ್ಲಿ 1 ಇಂಚಾಗುವಷ್ಟು ಶುಂಠಿಯನ್ನು ತೊಗೊಂಡಿದ್ದೀನಿ. ಮತ್ತು 2 ಬೆಳ್ಳುಳ್ಳಿ ಎಸಳನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು 1 ಮುಷ್ಟಿ ಆಗೋಷ್ಟು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ನಾನು 2ರಿಂದ 3 ಪನ್ನೀರ್ ಕ್ಯೂಬ್ಸ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ರೆಸಿಪಿ. ನೀವು ಈ ರೆಸಿಪಿನ ನೋಡ್ತಾ ಇರೋರು, ನನ್ನ ಚಾನಲ್ನ ನೋಡ್ತಾ ಇರೋರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಮತ್ತು ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ 1 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾನು 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾದಂತಹ ರೆಸಿಪಿ, ಸಾಫ್ಟಾಗಿ ಬರುತ್ತೆ ಇದು. ಇದನ್ನು ನೀವು ಚೆನ್ನಾಗಿ ಥರ ಫಸ್ಟು ಎಲ್ಲದನ್ನು ನೀವು ನೀರು ಹಾಕದೇನೆ ಗ್ರೈಂಡ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಸ್ವಲ್ಪನೇ ನೀವು ನೀರು ಎಷ್ಟು ಬೇಕು ಅಂತ, ಇವಾಗ ಹೇಗೆ ನೀವು ಚಪಾತಿ ಹಿಟ್ಟನ್ನು ಕಲಿಸ್ಕೊತೀರಲ್ವ, ಹಾಗೆಯೇ ನೀವು ಇದನ್ನು ಕಲಿಸ್ಕೋಬೇಕು. ತುಂಬ ನೀರು ಹಾಕ್ಕೊಳ್ಬೇಡಿ, ಯಾಕಂದರೆ ತುಂಬ ನೀರು ಹಾಕ್ಬಿಟ್ರೆ ಅದು ಚೆನ್ನಾಗಿರಲ್ಲ. ನೋಡಿ, ಈ ಹದಕ್ಕೆ ಬರಬೇಕು. ಚಪಾತಿ ಹಿಟ್ಟಿನ ಹದಕ್ಕೇ ಇದನ್ನು ನೀವು ಕಲಿಸ್ಕೊಂಬಿಡಿ. ನೋಡಿ, ಈ ಥರ ಬರಬೇಕು. ಇದನ್ನು ಸ್ವಲ್ಪ ಒಂದು 10 ನಿಮಿಷಗಳ ಕಾಲ ನೆನೆಯೋಕೆ ಇಟ್ಕೊಳ್ಳೋಣ. ಆವಾಗ ಚೆನ್ನಾಗಿ ಸೆಟ್ ಆಗುತ್ತೆ. ಇವಾಗ ಸೆಟ್ ಆಗಿದೆ. ಈಗ ನಾನು ಇದನ್ನು ಉಂಡೆಗಳನ್ನಾಗಿ ಮಾಡಬೇಕು. ಹಾಗಾಗಿ ನೋಡಿ, ಒಂದೇ ಈಕ್ವಲ್ ಆಗಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಒಂದೇ ತರವಾಗಿ ಚಪಾತಿ ಬರಬೇಕು ಅಂತ ಅನಿಸಿದ್ರೆ ನೀವು ಈ ಥರ ಒಂದು ಸಲ ನಾದ್ಕೊಂಬಿಡಿ ಈಕ್ವಲ್ ಆಗಿ. ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಚೆನ್ನಾಗಿ ಚಪಾತಿನ ಒಂದೇ ಸೈಜ್ಗೆ ನೀವು ಮಾಡ್ಕೋಬೋದು. ನಾನು ಈ ಥರ ನಾದ್ಕೊಂಡು ಇದನ್ನು ಈ ಥರ ಒಂದು ಸೈಜ್ಗೆ ನೈಫಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ಉಂಡೆಗಳು ಕೂಡ ನಿಮಗೆ ಒಂದು ದೊಡ್ಡದು ಒಂದು ಚಿಕ್ಕದಾಗಲ್ಲ, ಎಲ್ಲ ಹದವಾಗಿ ಕರೆಕ್ಟಾಗಿ ಬರುತ್ತೆ. ಈಗ ನಾನು ಇದನ್ನು ಒಂದೊಂದಾಗಿ ತೊಗೊಂಡು ಉಂಡೆಗಳನ್ನಾಗಿ ಮಾಡಿಟ್ಕೋತಾ ಇದ್ದೀನಿ. ಎಲ್ಲನೂ ಮೊದಲಿಗೆ ನೀವು ಒಂಥರ ಉಂಡೆಗಳು ಮಾಡಿಟ್ಕೊಂಬಿಡಿ. ನಂತರ ಇದನ್ನು ನಾವು ಈಸಿಯಾಗಿ ಮಾಡ್ಕೋಬೋದು. ಹಾಗಾಗಿ ನಾನು ಎಲ್ಲದನ್ನು ಒಟ್ಟಿಗೆ ಮಾಡಿಟ್ಕೋತಾ ಇದ್ದೀನಿ. ಈಗ ಒಂದು ಸ್ವಲ್ಪ ನಾವು ಗೋಧಿ ಹಿಟ್ಟನ್ನು ಇದಕ್ಕೆ ಸವರ್ಕೊಂಡು, ನಾನಿಲ್ಲಿ ಎಣ್ಣೆನ ಉಪಯೋಗಿಸಿಲ್ಲ, ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡು ನಂತರ ನೀವು ನಾದ್ಕೋಬೇಕಾಗತ್ತೆ. ನೋಡಿ, ಈಗ ರೌಂಡಾಗಿ ಬರುತ್ತೆ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಮಾಡ್ಕೋಬೋದು. ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಇದು. ನೀವು ಪಾಲಕ್ ಪನ್ನೀರ್ ಜೊತೆ ಮತ್ತು ಯಾವುದೇ ತರಹದ ಗ್ರೇವಿ ಇದ್ದರೂ ಕೂಡ ಈ ಚಪಾತಿ ಒಂದಿದ್ದರೆ ಸಾಕು, ತುಂಬ ಚೆನ್ನಾಗಿ ನೀವು ಹೆಲ್ತಿಯಾದಂತಹ ಚಪಾತಿ ತಿನ್ಬೋದು. ಡಿಫ್ರೆಂಟಾಗಿರುತ್ತೆ. ಟೇಸ್ಟ್ ಕೂಡ ನಾರ್ಮಲ್ ಚಪಾತಿಗಿಂತ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಇದನ್ನು ತವಾ ಮೇಲೆ ಸ್ವಲ್ಪ ಕಾದ ನಂತರ ಹಾಕಿಬಿಟ್ಟು ಒಂದು ಸ್ವಲ್ಪ ಎಣ್ಣೆನ ನೀವು ಇದ್ರ ಮೇಲೆ ಹಾಕಿದ್ರೆ ಸಾಕು. ಒಂದು 2 ನಿಮಿಷ ಒಂದು ಸೈಡು ಬೆಂದ್ಕೊಂಡ್ರೆ ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ, ಸಾಫ್ಟಾಗಿ ಕೂಡ ಬರುತ್ತೆ. ಇದು ಗಟ್ಟಿ ಆಗೋದಿಲ್ಲ ಚಪಾತಿ, ಸಾಫ್ಟ್ ಚಪಾತಿಯಾಗಿ ಬರುತ್ತೆ. ಈಗ ನಾನು 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಪಾಲಕ್ ಚಪಾತಿ ರೆಡಿಯಾಗಿದೆ. ನೋಡಿ, ಇದನ್ನು ನೀವಿವಾಗ ಸರ್ವ್ ಮಾಡ್ಬೋದು. ಯಾವುದೇ ತರಹದ ಗ್ರೇವಿ ಜೊತೆ ಕೂಡ ಇದ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ ನೋಡಿ, ಆಮೇಲೆ ಕಾಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.